ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇಣುಗೌಡ. ಎಲ್ಲರೂ ಹೇಗಿದ್ದೀರಾ? ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇಲ್ಲ, ಪೋಸ್ಟ್ ಮಾಡ್ತಿಲ್ಲ. ಮನೆಯಲ್ಲೂ ಎಲ್ಲರೂ ಬೈತಿದ್ದಾರೆ, ಎಡಿಟ್ ಮಾಡು, ಪೋಸ್ಟ್ ಮಾಡು ಅಂತ. ಎಷ್ಟೋ ವೀಡಿಯೋಗಳಿದೆ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇವತ್ತೇನಕ್ಕಪ್ಪ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಪುಷ್ಪ ಬರ್ಡೇ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅವ್ರದ್ದು ಇವತ್ತು ಸೆಲೆಬ್ರೇಷನ್ ಇದೆ. ಅಂದರೆ ಇವತ್ತು ಬರ್ಡೇ ಇಲ್ಲ, ಅವ್ರದ್ದು ಫ್ರೈಡೇ ಬರ್ಡೇ ಇರೋದು. ಅವ್ಳು ಊರಿಗೆ ಹೋಗ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಇವತ್ತೇ ಮಾಡ್ತಾ ಇದ್ದಾರೆ ಬರ್ಡೇನ. ಹಾಗಾಗಿ ಇವತ್ತು ರೆಡಿ ಆಗಿಬಿಟ್ಟು ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೇಗೆ ರೆಡಿ ಆಗಿದ್ದೀನಿ ನೀವು ಕಮೆಂಟ್ ಮಾಡಿ ನೋಡೋಣ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಿರ್ತೀನಿ ಏನೇನು ಆಗ್ತಿದೆ ಅಂದ್ಬಿಟ್ಟು. ಬಾಯ್. ಸಾರಿ, ವೀಡಿಯೋಸ್ ಕರೆಕ್ಟಾಗಿ ಮಾಡ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ. ಇನ್ಮೇಲೆ ವೀಡಿಯೋಸ್ ಕರೆಕ್ಟಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ದಾಸರಹಳ್ಳಿ. Next station is ದಾಸರಹಳ್ಳಿ. ಕರ್ಸ್ಬಿಟ್ಟು ಇಲ್ಲಿ ಒಂದ್ ದಿವಸ ರೋಡಲ್ಲಿ ಮಧ್ಯದಲ್ಲಿ ಎಲ್ಲೂ ಶುರು ಆಯ್ತಾ? ಎಲ್ಲಿದೆ ಜಾಗ? ನಿಮ್ಮಿಬ್ರಿಗೆ ಫುಲ್ ಆಗಿ ಹೋಗಿದೆ ನೋಡಿ. ಇವತ್ತು ಫ್ರೂಟ್ ಅಲ್ಲೇ ತಿನ್ಸಿ ಕಳ್ಸ್ಬಿಡೋದ, ಹೊಟ್ಟೆ ತೋರಿಸಿದ್ದ ನೋಡಿ. ಓ ಏನಮ್ಮ ಅಡ್ಕಟ್ ಮಾಡಕ್ ಬರಲ್ಲ ನಿನ್ಗೆ? ಬೈರಿ 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 ಬೈರಿ. ಇಲ್ಲ, ಹುಡ್ಗಿನ ಬಾರಿ ಮುದ್ದಾಕ್ಬಿಟ್ಟವ್ರು, ಅಡ್ಕಟ್ ಮಾಡೋದು ಗೊತ್ತಿಲ್ಲ ಪಾಪ. ನೋಡಿ, ಮದ್ವೆ ಆಗೋದು ನೋಡ್ತಾ ಇದ್ರೆ ಈ ವಿಡಿಯೋನ ದಯವಿಟ್ಟು ಎಲ್ಲಾದ್ರೂ ನೀವೇ ಮಾಡ್ಬೇಕಾಗುತ್ತೆ, ಇವ್ರೇನು ಮಾಡಲ್ಲ. ಓ ಮೈ ಗಾಡ್, ಬಾಳೆನ್ ಬಿಡ್ಸಕ್ ಬರ್ತದೆ, ಅದೊಂದೇ ಬರೋದು. ಎಷ್ಟು ಕಷ್ಟಪಟ್ಟು ಬೆಳಿತಾರೆ, ಹೆಗ್ಗೆಲ್ಲ ಹಾಳು ಮಾಡ್ತಾರೆ ಜನ. ಒಂದ್ ಸಿಂಪೆ ಬೆಳೆಸಕ್ ಬರ್ತಲ್ಲ ಅದನ್ನ. ಈ ನಾಯಿಗಿಂತ ಕೇಳ್ತಾವಳೋದು ಅಲ್ಲೋಡಿ ಅಲ್ಲೋಡಿ, ಹಿಂಗೂ ತಿಂತಾರ ಪಪ್ಪಾಯ, ಎಷ್ಟು ವೇಸ್ಟ್ ಮಾಡಿ. ಜಗತ್ತಲ್ಲಿ ಪಪ್ಪಾಯ ಈ ತರ ಕಟ್ ಮಾಡಿದ ನೋಡಿದ್ರ? ಪಪ್ಪಾಯ ಮಾವಿನಕಾಯ ನೋಡಿ ನೋಡಿ ಯಾವ ತರ ಕಾಣಿಸ್ತಾ ಇದೆ. ಇವರು ಫಾರಿಂಗ್ ಅಲ್ಲಿ ಹುಟ್ಟಿದ್ದಾರೆ, ಇವರು ಹಳ್ಳಿ ಹುಡುಗಿ ಎಲ್ಲ ಫಾರಿಂಗ್ ಅಲ್ಲಿ ಹುಟ್ಟಿದ್ದಾರೆ. ಹಂಗೆ ಕಟ್ ಮಾಡೋದು. ಹೆಂಗ್ ಮಾಡ್ತಿದಿಲ್ಲ? ಹಂಗೆ ಹಂಗೆರಿಬೇಕು, ಹಂಗೆರಿಬೇಕು. ಇವಾಗ ದಾರಿಗೆ ಬಂದೆ. ಇವಾಗ ಇಂಡಿಯನ್ ಹುಡುಗಿ ಆಗ್ತಾ ಇದ್ಯಾ, ಮೈ ಮೇಲೆ ಹಳ್ಳಿ ಹುಡುಗಿ ಬರ್ತಾ ಇದ್ದಾಳೆ. ಇದು ಫಾರಿಂಗ್ ಬೇಬಿ, ಇದು ಹಳ್ಳಿ ಹುಡುಗಿ. ಅಲ್ಲಮ್ಮ, ಸತ್ವನೇ ಕಟ್ ಮಾಡಿಸ್ಬಿಟ್ರೆ ಇನ್ನೇನಮ್ಮ ತಿಂತೀಯ ಅಡ್ಡಲ್ಲಿ? ಕೊನೆಗೂ ನಾವು ಪಪ್ಪಾಯ ಕಟ್ ಮಾಡೋದು ಹೇಳ್ಕೊಟ್ವಿ ಪುಷ್ಪಂಗೆ. ಚಿಪ್ಪೆ ತೆಗೆದು ವಾಶ್ ಮಾಡಿ ಇಡು, ಇಟ್ಬಿಡು, ಆಮೇಲೆ ಕಟ್ ಮಾಡಿ ತಿನ್ಕೋ. ನೋಡೋದು ಕ್ಲೀನ್ ಆಗಿದೆ. ಯಾಕಮ್ಮ ಹಿಂಗ್ ತಟ್ಟೆ ಇಡ್ತಾ ಇದ್ದೆ? ಅಡ್ಗೆ ಮಾಡ್ತಿದ್ದೆ, ಅಡ್ಗೆ ಮಾಡಿ ತಟ್ಟೆ ಇಡ್ತಾ ಇದ್ದಿಲ್ಲ. ಯಾಕೆ? ಅವಳು ಏನ್ ಮಾಡ್ತಾಳು, ಅವಳಿಗೆ ಕನ್ಫ್ಯೂಷನ್. ಆನ್ ಏನದು? ಏನೇನು? ಏನ್ ಗೊತ್ತಾ ಗೈಸ್, ಅವಳಿಗೆ ಪಾಪ ಐಟಮ್ಸ್ಗಳು ಗೊತ್ತಾ? ಬೆಳ್ಳುಳ್ಳಿ ಚೆನ್ನಾಗಿ ಮಾಡ್ತಾಳಲ್ಲ, ಅದಕ್ಕೆ ರೀಲ್ಸ್ ಮಾಡೋದಳು. ಹಾ, ಅಂತವಕ್ಕೆ ಸರಿ ನೀನು ಅದೇ ಮಗು ತರ ಸಾಕ್ಬಿಟ್ಟವ್ರೆ. ನಿಮ್ ತಂಗಿ ಬರೋರ್ಗೂ ಕಷ್ಟ ಅಲ್ಲ? ನಿಮ್ ತಂಗಿ ಬಂದ್ಮೇಲೆ ಅವ್ರೇ ಅಡ್ಗೆ ಮಾಡೋದು. ಗಬ್ಬೆ ಇಳಿಸ್ಬಿಡ್ತೀಯ ಅಂತ ಅನ್ಸುತ್ತೆ. ನಿಮ್ ತಂಗಿ ಗ್ರೇಟ್ ಬಿಡು. ನಂಗೂ ಒಂದು ಟೈಮ್ ಬರುತ್ತೆ. ವಾವ್, ಸತ್ಯ ಗೊತ್ತಾಯ್ತಾ ಫ್ರೆಂಡ್ಸ್? ಶುಂಠಿ
ಯಾವಾಗ ಗೊತ್ತಿತ್ತ ಇದು ಶುಂಠಿ ಅಂತ? ಗೊತ್ತಿರಲಿಲ್ಲ ಅವ್ರಿಗೆ ಅದು. ನಿಮ್ಗೆ ಗೊತ್ತು. ಹ್ಮ್. ಆಮೇಲೆ ಹುಡುಕ್ತಾವ್ರಿ ಫ್ರಿಜ್ಜಲ್ಲಿ ಹುಡುಕ್ತಾವ್ರಿ, ಹೇಳ್ತಾರೆ ಟೊಮೆಟೊ. ಇದು ಟೊಮ್ಯಾಟೊ. ಪಿಜ್ಜಾ ಮೇಲೆ ಹಾಕಿರ್ತೀರಲ್ಲ, ಈ ತರ ಬೋಸ್ ತಂದಿಟ್ಕೊಬಿಡ್ಬೇಕು, ಅವಾಗ ಕನ್ಫ್ಯೂಷನ್ ಆಗಲ್ಲ ನೋಡಿ. ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ, ಎಷ್ಟು ಇಟ್ಟಿರ್ತೀನಲ್ಲ. ಯಾಕೆ ನೀನೆಲ್ವ ಅಡುಗೆ ಮಾಡ್ತಾರದು? ನಾನು ಹ್ಮ್. ತಿಂತೀನಿ, ನೀವು ಧೈರ್ಯ ಮಾಡ್ತೀರಿ ತಿನ್ನಕ್ಕೆ ಅಂತಂದ್ರೆ ನಾನು ಮಾಡ್ತೀನಿ. ನಾನು ಪಾಕ್ಸ್ ತಂದಿದ್ದೀನಿ, ಊಟದ ಬಾಕ್ಸ್ ತಂದಿದ್ದೀನಿ ಮನೆಯಿಂದಾನೆ. ಪಾರ್ಸಲ ಹಾ, ಮೆಣಸಿನಕಾಗ ನಿನ್ ಜೊತೆ ಕುತ್ಕೊಂಡು ಅಂದ್ಬಿಟ್ರೆ ತಿನ್ಬಿಟ್ಟು ಇಷ್ಟು ಮೆಣಸಿನ್ಕಾಯಿ ಹಾಕಿದ್ರೆ ಉರಿ ಮಾಡ್ದಾಗಲ್ಲ ಯಾರು ಎಷ್ಟು ಊಟಕ್ಕೆ ಬರೋದೇ ಇಲ್ಲ ರೀ ಮನೆ ಕಡೆಗೆ. ಊಟಕ್ಕೆ ಇನ್ನೊಂದ್ಸಲ ಕರೆದ್ರೆ ಬರೋದೇ ಇಲ್ಲ. ಅಕ್ಕ ನಮಸ್ಕಾರ, ಬರ್ತೀವಿ ಬಿಟ್ಟು ಓಡು. ಇನ್ನೊಬ್ರು ಗೆಸ್ಟ್ ಬರ್ತಾ ಇದಾರೆ. Guest ಬಂದ್ರು. ವೆಲ್ಕಮ್ ವೆಲ್ಕಮ್. ಪಾರ್ಟಿ ವೇರಲ್ಲಿ ಬರ್ತಾರೆ. ಓ ಎಲ್ಲ ಬ್ಲಾಕು ಬ್ಲಾಕು. ಅದ್ಕೆಲ್ಲ ನನಗೆ ಹಾಕವಾ? ಕೇಕ್ ತೋರಿಸ್ಬಿಡವ ಅಲ್ಲಿ. ನೋಡಿ ಬರ್ಡೇ ಕೇಕ್ ಬಂದಿದೆ. ಓಪನ್ ಮಾಡಿ ತೋರಿಸ್ದಲ್ಲ ಕಣಮ್ಮ, ಹಂಗೆ ತೋರಿಸ್ಬಿಡವ. ಹಾ, ಇದು ಬರ್ಡೇ ಕೇಕ್ ಬಂದಿದೆ. ಟೀಚರ್ ಬನ್ರಿ ಇಲ್ಲಿ. ಬಾ. ಹಿಂಗಾಯ್ತಾ? ಯಾಕ್ರಿ ಪ್ರಭು ಶೆಟ್ಟಿ ಅವರೇ ಹಂಗ ಅಳಿಸ್ತಾ ಇದೀರಾ ಹುಡುಗಿನ? ಅಲ್ಲ, ಒಂದು ಈರುಳ್ಳಿ ಕೈ ಕೊಟ್ಟಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡೋ ಚಿಪ್ಪೆ ತೆಗೆಯುವಾಗಲೇ ಕಣ್ಣಲ್ಲಿ ನೀರು ಬರ್ತಾ ಇದೆ, ಇನ್ನು ಕಟ್ ಮಾಡುವಾಗ ಏನಾಗುತ್ತೆ? ಯಾರಿಗೆ ಹಾಕ್ಬಿಡವತ್ತಿಗೆಲ್ಲ ಇರೋಬ್ರ ಕಸ ಇರೋಬ್ರ ತಲೆ ಮೇಲೆ. ಇಲ್ಲ, ಆತರ ಈ ಸಿಪ್ಪೆನ ತಲೆ ಮೇಲೆ ಹಾಕೊಂಡ್ರೆ ಕಣ್ಣೀರ್ ಕಮ್ಮಿ ಬರುತ್ತೆ. ಯಾರಿಗೆ ನೋಡಿ. ಹೇಳೋಣ? ಒಟ್ಟು ಕಣ್ಣೀರ್ ಬರುತ್ತೆ, ಕಮ್ಮಿ ಬರುತ್ತೆ. ನೋಡಿ ಚಿಕನ್ನು, ನೋಡಿ ಹೆಂಗಿದೆ ಚರ್ಬಿ, ಮಟನ್ ಚರ್ಬಿ ಮಟನು ನೋಡಿ ಹೆಂಗಿದೆ, ತಿಂದ್ರೆ ಕಳ್ದೋಗ್ತೀರಾ. ಹೋಗ್ತೀರಾ? ಅವ್ರಂತೂ ಏನು ಮಾಡ್ತಾ ಇಲ್ಲ, ಬೆಳ್ಳುಳ್ಳಿನ ಟಿಂಗ್ ಟಿಂಗ್ ಇನ್ನೂ ಚಾಕೊಡು, ಹಾ? ಚಾಕು ಅದು ಸ್ವಾಧೀನ ಇಲ್ಲ, ಇಲ್ಲೇ ಇದೆ ಅದಕ್ಕೆ. ಯಾವ್ದು ಕೊಡು. ಹಿಂಗೆ ಮಾಡ್ಬೇಕು. ಹಾ, ಸ್ವಾಧೀನ ಇಲ್ಲ, ಹ್ಯಾಂಡಿಕ್ಯಾಪ್ ಅಂತ ಇತ್ತು. ಈರುಳ್ಳಿ ಸರಿನಾ? ಹಿಂಗೆ. ಮಸಿ ಬೇಕು. ಅಯ್ಯೋ ದೇವ್ರೆ, ಅದ್ ಯಾವ ಹಳ್ಳಿ ಹುಡ್ಗಿರೋ, ಅದೇನ್ ಕತೆನೋ, ಯಾವ್ರಪ್ಪ ನಿಂದು? ಅಲ್ಲ, ಹೆಂಗ್ ಮಾಡೋದು? ಹಿಂಗೆ. ಮಸಿ ಬೇಕು, ಮಸಿ. ಅಲ್ಲಿ ನಮ್ಮ class ಅಲ್ಲಿ ದೀಪು ಮೇಡಮ್ ಇವ್ರದ್ದು ಬರ್ಡೇ ಇದೆ. ಹ್ಯಾಪಿ ಬರ್ಡೇ ಹೇಳ್ಬಿಡಿ ಎಲ್ಲರೂ. ಇಬ್ಬರದು ಬರ್ಡೇ ಇದೆ. ಹಾ, ಇಬ್ರು ಬರ್ಡೇ ಗರ್ಲ್ಸ್. ಹ್ಯಾಪಿ ಬರ್ಡೇ ಟು ಯು ದೀಪು. ಹಬ್ಬದ ಆರ್ಥಿಕ ಶುಭಾಶಯ. ಅವರು ನಾವು ಅಭಿಮಾನಿಗಳು, ಹಂಗಾಗಿ ಲೇಟಾಗಿ ವಿಶ್ ಮಾಡ್ತೀವಿ. ಕಟೋಟ ಎಲ್ಲ ಹಾಕಿ ಹಾಲಿನ ಅಭಿಷೇಕ ಮಾಡಿ ಲೇಟಾಗಿ ವಿಶ್ ಮಾಡ್ತೀವಿ. ಹಬ್ಬದ ಆರ್ಥಿಕ ಶುಭಾಶಯಗಳು. Thank you. ದೇವರು 3 ವರ್ಷ ಆಯುಷ್ಯ ಕೊಟ್ಟು ಚೆನ್ನಾಗಿರ್ಲಿ, ಸದಾ ಕಾಲ ನಿಮ್ಮ ಕುಟುಂಬ ಜೊತೆಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಳ್ಕೊಂಡ್ ಹೇಳ್ತಾವಳೆ ನೋಡಿ. ಯಾರು ಈ ತರ ವಿಶ್ ಮಾಡಕ್ ಸಾಧ್ಯನಾ? ದೀಪು ಅಕ್ಕ. ಚೆನ್ನಾಗ್ ಕೂತಿದ್ಯಮ್ಮ ದೀಪು ಅಕ್ಕ. ದೀಪು ಅಕ್ಕ. ಹ್ಯಾಪಿ ಬರ್ತ್ಡೇ. ಬರ್ತುಡೆ. ದೀಪು ಅಕ್ಕನ್ ಬರ್ತುಡೆ. ಮದಿನಗೆ ವಂದನೆ. ಅವ್ರು ಏನ್ ಏನೋ ಬರ್ದಿಲ್ಲ, ಬೆಳ್ಳುಳ್ಳಿ ಆಗ್ತಾ ಇದೆಯಾ, ಏನ್ ಕತೆ? ಹಾಸನ ಪುಷ್ಪರಾಜಯ್ಯ ಮಾಡೋ ಅಭಿನಂದನೆ. ಅಲ್ಲಿ ಕೇಳಮ್ಮ, ಎಷ್ಟಾಗ್ಬೇಕು ಬೆಳ್ಳುಳ್ಳಿ? ಮಾಡೋ ಗಂಟಾಗೆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಬಂದು ಎಲ್ಲ ಕಡೆ ಕೆಲಸ ಮಾಡಿಸ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿ. ಓ, ಕಟ್ ಮಾಡಿ ಶುಂಠಿ. ಕೊನೆಗೂ ಹಾಕದೆ ಬಿಡೋದಿಲ್ಲ ನೀವು, ಎಲ್ಲಿ ಮಾಡ್ತೀರಲ್ಲ. ಕೊಡು ಕ್ಲೀನ್ ಮಾಡ್ಕೊಡು. ಇಲ್ಲಿ ಬನ್ನಿ. ಅಲ್ಲಿಂದ ಬಂದು ಅವ್ರನ್ನ ತೋರಿಸಿ, ಕ್ಲೀನ್ ಆಗಿ ಈರುಳ್ಳಿ ಕಟ್ ಮಾಡ್ತಾರಂತೆ, ಕ್ಲೀನ್ ತೋರಿಸಿ. ಎಷ್ಟು ಕೆಲಸ ಮಾಡಿಸ್ತಾರೆ ಪುಷ್ಪ, ತೋರಿಸಿ. ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಅಂದ್ರು. ಈಗ ಅಲ್ಲಿ ನೋಡಿ, ಈಗ ತೋರಿಸಿ. ಹಸಿಮೆಣಸಿನ್ಕಾಯಿ ಆಯ್ತಲ್ಲ, ಹಾಕಿ ತಿಕ್ಬಿಡ. ಕಂಟ್ರೋಲ್ ಮಾಡ್ಕೊಂತ ಇದ್ದಾರೆ. ಕಣ್ಣೀರ್ ಬರ್ತಲ್ವಾ, ಹಾಕ್ಲ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿಗೆಲ್ಲ ಕಂಡಿ ಬರಲ್ಲ, ಒಳಗಡೆ ಅದು ನೋವಿದ್ರೆ ಮಾತ್ರ ಬರೋದು. ಹೌದಾ? ನಮಗೆ ಆ ನೋವಿಲ್ಲ, ಖುಷಿಯಾಗಿದ್ದೀವಿ, ಅದಕ್ಕೆ ಬರಲ್ಲ.
ಕಣ್ಣೇ ಮಾಡ್ತೀವ ಅತ್ತಿಗೆಗೆ ಇಲ್ಲಪ್ಪ, ಯಾಕತ್ತಿಗೆ ಅವ್ರು ಆಲ್ರೆಡಿ ಅದು ಕ್ಲೀನ್ ಮಾಡಿದ್ದಾರೆ. ಸ್ಟ್ರಾಂಗ್ ನಾವು. ಇದಿಲ್ಲ ಅಂತ ಏನು ಅನ್ಕೋಬೇಡಿ. ಸಿಪ್ಪೆ ಕ್ಲೀನ್ ಮಾಡ್ಬೇಕು ಅದೇ Tray ಇಲ್ಲ. ಟ್ರೇ ಇಲ್ಲ ಅಂತ ಏನು ಅನ್ಕೋಬೇಡಿ. ಏನು ಕೈ ಸಿಗ್ತಾ ಇಲ್ಲ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ವಿ. ಬಾಂಡ್ಲಿ ಇಲ್ಲ ಸ್ಟೀಲ್ ಅಂತ ಒಂದು ಐತೆ ನೋಡಿ ಅಲ್ಲೆಲ್ಲ ಕೆಳಗಡೆ ಮುಚ್ಚಿದ ಕೊಡ್ಲ ಇದು ಹ್ಮ್ ವಾಶ್ ಮಾಡಕ ಅದೇ ನೋಡಕ್ಕೆ ಮಟನ್ ವಾಶ್ ಮಾಡಕ ಎತ್ಕೊಡ್ಲಾ ಎತ್ಕೊಳ್ಳಿ ಹಣ್ಣು ತಿಂತೆ ಪುಷ್ಪ. ಪಾಪ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ಯಾ. ಮಗು 3 ಗಂಟೆಗೆ ಎದ್ದಿದೆ. ಅಯ್ಯೋ ಕಣ್ಣೆಲ್ಲ ಒಳಗೋಗ್ಬಿಟ್ಟಿದೆ. ಬರ್ಡೇ ಗರ್ಲು ಪಾಪ. ಬಿಡಿರಿ ಜಾಸ್ತಿ ಕೈ ಬಿಡ ಬಿಡು, ಗೊತ್ತಾಯ್ತು ಎಲ್ರಿಗೂ. ಅವರಿಗೆ ರುಬ್ಕೊಂಡ್ಬಿಡ್ತೇನೆ ಅದಕ್ಕೆ ಸ್ವಲ್ಪ ಫಸ್ಟು ಒಂದು ಮುಗಿಸ್ಬಿಡ್ತೀವಿ. ಬರಲ್ಲ ಅದಕ್ಕೆ ಫಸ್ಟ್ ಒಂದು ಮುಗಿಸ್ಬಿಟ್ಟು ನಿಮ್ಗೆ ಗೊತ್ತಾ? ಮಗು ಬಂದಿದೆ, ಮಗು. ಫುಲ್ ಜೋಶು. ಹೆಂಗ್ ಮಾಡೋದು ಚಾಪಣ ವಿಡಿಯೋ ಕಾಲ್ ಮಾಡಿ ನಿಮ್ಮ ಮಗಳು ಚಾರ್ಜ್ ಮಾಡೋದು ಪುಡಿ, ಧನಿಯಾ ಪುಡಿ, ಅರಿಶಿನ, ಹುಣಸೆ ಅರಿಶಿನ ಹಾಕೋ. ಅರಿಶಿನ ತರಲಿಲ್ವಾ ಹಾಂ ನಮ್ಮ ತಗೋತೀನಿ ಹಾಕೋಣ. ಎಲ್ಬೋರ್ಡ್ ಒಂದು ತತ್ತಾರೆ. ಅರಿಶಿನ ಒಂದು ಚಿಲ್ಲಿ ಪೌಡರ್ ಅದೇ ಸಾಕಲ್ಲ ಯಾವುದು ಅಷ್ಟೇ. ಧನಿಯಾ ಪುಡಿ ಇದೆಯಾ? ಧನಿಯಾ ಪುಡಿ ಮನೆಯಲ್ಲ ಮಾಡೋದೈತೆ ಇದೆ ಸಾಕು. ಮನೆ ಮಾಡಿ ಚಿಲ್ಲಿ ಪೌಡರ್ ನೀವು ಕಟ್ ಮಾಡಿ ನೀವು ಯಾರು ಫುಲ್ ಮಟನ್ ಗೊತ್ತಿಲ್ಲ ನಿನಗೆ ನಂದದು ವೈಟ್ ಕಲರು. ಅಲ್ಲಿಂದ ಉಳಿಸ್ಬಿಡ್ತೀನಿ. ನಂದು ಇಷ್ಟೇ ಗೊತ್ತಾಯ್ತಲ್ಲ ಕಾಲು, ಅದಕ್ಕೆ ಅಂತ ನಂದು ವೈಟ್ ಕಲರ್ ಇರೋದು ಸ್ಲಿಪ್ಪರು. ನೋಡಿ, ಒಂದು ಹೊಸ ಕೆಲಸವನ್ನು ಕೊಟ್ಟಿದ್ದಾರೆ ಪ್ರಭು ಶೆಟ್ಟಿ ಅವರು. ಫಸ್ಟ್ ಸೇಮ್ ಹೆಣ್ಮಕ್ಳು ತುಂಬಾ ಫ್ರೀ ಆಗಿದ್ದಾರೆ. ನನ್ನ ಕೈಲಿ ಅಡುಗೆ ಮಾಡಿಸ್ತವ್ರೆ ಅನ್ನೋ ಕೋಪದಲ್ಲಿ ಈ ತರ ಅವಂತರ ಮಾಡಿದ್ದಾರೆ. ಸ್ವಲ್ಪ ಆರಿದೆ ಅಷ್ಟೇ, ಒರೆಸ್ಕೊಬಿಡಿ ಅಂದ್ಬಿಟ್ರು. ಯಾವ ಕಡೆ ಇದ್ರೂ ಸ್ವಲ್ಪ ಇಲ್ಲ, ಜಾಸ್ತಿನೇ ಹಾರಿದೆ. ಬೇಕಾದ್ರೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ವಾ ಪಾಪ ದೀಪುಗೆ ಅಂತ ಕೆಲಸ ಕೊಟ್ರು. ದೀಪು ಅರ್ಧ ಕೈ ಸಣ್ಣ ಆಗ್ತೀರಾ, ಒರೆಸ್ಬಿಡಿ ದೀಪು. ಖುಷಿ. ಖುಷಿಗೆ ಒರೆಸ್ತಾರೆ, ಅದಕ್ಕೆ ಅವ್ ಬೇಜಾರಾಗಲ್ಲ. ಯಾವ್ಯಾವ್ದೋ ಫೋನ್ಗಳು ಬಡ್ಕೋತಾ ಇದೆ ದೀಪು. ನಂದಲ್ಲಪ್ಪ. ಆಯ್ತಾ ಬಾ ಬಾ ಸೋಚ್ ಬಾ. ಅದು ಎತ್ತು ಏನಿದು ಹಾಯ್. ಇವತ್ತು ನಮ್ಮನೇಲಿ ಯಾರ್ಯಾರು ಬಂದಿದ್ದಾರೆ ನೋಡಿ. ಪ್ರಭು ಶೆಟ್ಟಿ ಅವರು. ಒಂದು ಕಾರು ಬಿಟ್ಟು ಕಣ್ಣಿಗೆ ಕಾರ್ ಬೀಳ್ತಂತವ್ರಿಗೆ. ದೀಪ ಅಕ್ಕ ಬಟ್ಲಲ್ಲೇ ತಿಂತವಳೆ. ಈ ಜಸ್ಟ್ ಎಂಟ್ರಿ ದೋಸ್ತ ಎಂಟ್ರಿ. ಹಾಯ್. ಆಮೇಲೆ ರೇಣು ಎನ್ ಗೌಡ ಅಂಡ್ ಲೇಡಿ ಟೈಗರ್ ಸುಮಕ್ಕ ಬಂದಿದ್ದಾರೆ. ಪಾಪನ್ ಬಿಟ್ಟು ಬಂದವ್ರೆ. ಐ ಹೇಟ್ ಯು. ಇಷ್ಟು ಜನ ಬಂದಿದ್ದಾರೆ ಆಲ್ರೆಡಿ. ಇವಾಗ ಮಟನ್ ಮಾಡಿ ವಿಸಿಲ್ಗೆ ಹಾಕಿದ್ದೀವಿ. ಮಟನ್ ಸಾಂಬಾರ್ ಮಾಡಿ ಆ್ಯಂಡ್ ಈಗ ಚಿಕನ್ ಮಾಡಬೇಕು. ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ದೋಸ್ತ ಏನ್ ಮಾಡ್ತಿದ್ಯಾ? ವ್ಲಾಗಾ? ಹಾಯ್. ಓಕೆ ಡನ್. ಹಾಯ್. ಸ್ನೇಹಿತರೆ, ಪ್ರತಿಯೊಬ್ಬರು ಹೇಳೋದಷ್ಟೇ, ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ಅಡಿಗೆ ಸೂಪರ್ ಆಗಿದೆ. ಮಜಾ ಕಟ್ ಮಾಡ್ಕೊಳ್ಳಿ. ಮಾಡಿ ಅಕ್ಕ. ನೋಡಿ, ಇಲ್ಲಿ ಮಟನ್ ಸಾರು ರೆಡಿ ಆಗ್ತಾ ಇದೆ. Silent ಮಾಡಿ. ಆ ಕಡೆ ಅನ್ನ ರೆಡಿ ಆಗ್ತಾ ಇದೆ. ಇನ್ನು ಈಗ ಚಿಲ್ಲಿ ನನಗೆ ಅಕ್ಕ ಇವರು ಇದೇ ಫಸ್ಟ್ ಟೈಮ್ ಪರಿಚಯ ಆಗಿದ್ದು. ಬಟ್ ನೋಡ್ತಾ ಇದ್ದೆ, ತುಂಬಾ ಖುಷಿ ಆಯ್ತು ಬಂದಾಗ ಮನೆಗೆ. ಸಾರಿ ಇನ್ವೈಟ್ ಮಾಡಿರ್ಲಿಲ್ಲ, ನನಗೆ ಪರಿಚಯ ಇರ್ಲಿಲ್ಲಲ್ಲ ನೀವು. ಅದಕ್ಕೆ ದೋಸ್ತ ಥ್ಯಾಂಕ್ ಯು, ಇವ್ರನ್ನ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದೋಸ್ತ ನನ್ನ ಬರ್ತಡೇ ಕಣೋ, ಸ್ವಲ್ಪ ಸ್ಟೈಲ್ ಆಗಿ ಕೋಟು ಸೂಟು ಬಿಟ್ಟು ಹಾಕೊಂಡ್ಬರ್ಬೇಕು ಇದು ಬರ್ಡೇ ಔಟ್ಫಿಟ್. ಅಣ್ಣನೇ ತಂದಿರೋ ಬಟ್ಟೆ ಹಾಕೋಬೇಕಂತ ವೇಟ್ ಮಾಡ್ತಾ ಇದ್ದೀನಿ. ಅಣ್ಣ ಯಾವ ತರ ತಂದಿದ್ದಾನೆ ಅಂತ
ಈಗ ಇವ್ರದ್ದು ಬರ್ತ್ಡೇ ಐತೆ ನಮ್ ದೋಸ್ತದು. ಈ ಅಕ್ಕಂದ But ಇವ್ರ್ದು ಐತೆ ಇವತ್ತು ನಮ್ಮ ಸೆಲೆಬ್ರೇಟ್ ದೀಪದ್ದು. ಮಾಡಿದ್ದೀವಿ. ಇವ್ರದ್ದು ಸೆಲೆಬ್ರೇಟ್ ಒಂಚೂರು ಹಿಂದಕ್ಕೆ ಹೋಗಿ ಡುಮ್ಮು ಕಳಿಸ್ತಿದ್ರು. ನಾನು ಏನಾದ್ರು ಹೇಳ್ಬೇಕಪ್ಪ, ನಂಗೂ ಹೇಳ್ಕೊಡಿ. ಸಾರಿ, ನಾನು ಸಿಗಕ್ಕಾಗಿಲ್ಲ. ನನಗೆ ಈಗ ದೀಪು ವರ್ಲೇಶ್ ಅವರು ಭಾಷಣ ಮಾಡ್ತಿದ್ದಾರೆ. ನಾನು ಭಾಷಣ ಇವಳೆ ಎರಡು ಮಾತಾಡ್ತಿದ್ದಾರೆ, ಎರಡು ಮಾತು. ಮಾತನ್ನ ಮುಗಿಸ್ಬಿಡ್ತಾರೆ. ಹೇಳೋಣ ನೀನೆ. ಹಾ, ದೀಪದ್ದು ನೆನ್ನೆ ಬರ್ತ್ಡೇ ಇತ್ತು. ಇವತ್ತು ನಮ್ಮ ಬರ್ತ್ಡೇ ಇದೆ. ಎಲ್ಲರೂ ಸೇರಿ ಚಿಕ್ಕದಾಗಿ ಮನೆಯಲ್ಲಿ ಮಾಡ್ತಿದೀವಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸ ಇವ್ರಿಬ್ರ ಮೇಲೆ ಇರ್ಲಿ. ಶಿವ ಅವರೇ ಒಂದು ಸೇರಿ ಈಗ ಬರ್ಡೇ ಅಂತ ಅಂದ್ರಲ್ಲ, ಇಲ್ಲಿ ಮತ್ತೆ ದೀಪು ಅಂದ್ರೆ ಇಲ್ಲಿ ಮತ್ತೆ ನಮ್ಮ ಪುಷ್ಪ ಅಂತೀರ. ಅದೇ ನಮ್ಮ ದೀಪು ನಮ್ಮ ಪುಷ್ಪ ಅಂತ ಹೇಳಿ ಸಭೆಯಲ್ಲಿಲ್ಲ. ಎಂತ ಮಾತಿದೆ? ನಮ್ಮ ದೀಪು ನಮ್ಮ ಖುಷಿ. ಹಾ ಹಾಗೆ ಹೇಳ್ಬೇಕಲ್ವಾ? ನಮ್ಮ ದೋಸ್ತ. ಆದ್ರೂ ಇಲ್ಲಿ ಯಾರು ಬರ್ತಡೆ ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಇವರಿಬ್ರೆ ಗ್ರ್ಯಾಂಡ್ ಆಗಿದ್ದಾರೆ. ಪಾಪ ಈ ಹುಡುಗಿ ಮನೆ ಮನೆಗೆ ಫಸ್ಟ್ ದೀಪದು ಫಸ್ಟ್ ದೀಪು ಬರ್ತ್ಡೇ. ಅತ್ತಿಗೆದು ಬರ್ತ್ಡೇ ಆಗಿದೆ. ಎಲ್ಲ ಒಟ್ಟಿಗೆ ಮಾಡ್ತಾರೆ. ನಾನು ಒಟ್ಟಿಗೆ ಸಿಗ್ಲಿಲ್ಲ ಮಾಡ್ತಾ ಇದೀವಿ. ಇವ್ರಿಗೆ. ಇವ್ರು ಸಿಗ್ಲಿಲ್ಲ. ನಾನು ಮಿಸ್ ಸೆಲೆಬ್ರಿಟಿ ಅವರು ನೆನ್ನೆ ಕಾಲ್ ಶೀಟ್ ಇರಲಿಲ್ಲ. ಮಿಸ್ ಮಾಡ್ಕೊಂಡೆ. ಅದಕ್ಕೆ ಇವತ್ತು ಕರಿತಾ ಇದೀವಿ ಅಂಡ್ ಕರೆದಿದೀವಿ ಕೂಡ. ಕೇಕ್ ಕಟ್ ಮಾಡಿಸ್ತೀವಿ. ಅಂಡ್ ವೆರಿ ಸ್ಪೆಷಲ್ ಅಂತಂದ್ರೆ ನಾವೆಲ್ಲರೂ ಇದೀವಿ. ಬಟ್ ನಮ್ಮ ಪಪ್ಪ ಇನ್ವೈಟ್ ಮಾಡಿರಲಿಲ್ಲ. ಆದ್ರೆ ಇವತ್ತು ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಅಕ್ಕ ಬಂದಿದ್ದಾರೆ. ಟೈಗರ್ ಇವ್ರ sister ಸ್ನೇಹಿತರೆ. ಲೇಡಿ ಟೈಗರು. ಸುಮಾ ಅಂತ ಹೇಳ್ಬಿಟ್ಟು ಲೇಡಿ ಟೈಗರ್ ನೋಡಿ ಸ್ನೇಹಿತರೆ, ರಾಣಿ. ನೋಡಿ ಸ್ನೇಹಿತರೆ, ತಾವು ನೋಡಿ ಇಲ್ಲಿ ನಿನ್ನೆ ದೀಪದು ಬರ್ಡೇ ಇತ್ತು. ನಾವು ದೀಪ ಅವ್ರು ಕಾಲ್ ಮಾಡಿದ್ವಿ. ಅವ್ರು ಸ್ವಲ್ಪ ಬ್ಯುಸಿಯಾಗಿ ಫ್ಯಾಮಿಲಿ ಜೊತೆ ಹೊರಗೋಗಿದ್ವಿ. ನಮ್ಗೆ ಸಿಗ್ಲಿಕ್ಕೆ ಆಗ್ಲಿಲ್ಲ. ಅದರಿಂದ ಇವತ್ತು ಕರ್ಸಿ ಅವ್ರ ಕೈಲಿ ಒಂದು ಕೇಕ್ ಕಟ್ ಮಾಡಿಸ್ತಾ ಇದೀವಿ. ನಮ್ಮ ಪುಷ್ಪನ್ ಬರ್ಡೇ ಇದೆ, ಅವ್ರದ್ದು ಬರ್ಡೇ ಮಾಡ್ತಾ ಇದೀವಿ. ನೋಡಿ ಆ ಕಡೆ ಸಿಸ್ಟರ್ ಬಂದಿದ್ದಾರೆ. ಈಗ ಕಮೆಂಟ್ ಏನ್ ಈಗ ನಮ್ಮ ಟಗರು ಶಿವ ಗೊತ್ತಲ್ವಾ? ಆಟೋ ನಮ್ಮ ಆಟೋ ಸಿಸ್ಟರ್ ಇವರು. ಪುಷ್ಪ ಟೈಗರ್. ಇವರು ಆಟೋ ರಾಣಿ ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟಪಡ್ತಾರೆ. ಇವ್ರನ್ನ ಗೊತ್ತು ಅವ್ರಿಗೆ. ಪರಿಚಯ ಮಾಡ್ಕೊಂಡ. ನೀವು ಲೇಟ್ ಆಗಿ ಬಂದಿದ್ದೀರಾ, ಬಿಟ್ಟಾಕಿ. ನಿಮ್ಮೆಲ್ಲರೂ ಇದು. ನನ್ನ ಬ್ಯಾಗ್ ಇತ್ತು, ನನ್ನ ಬ್ಯಾಗ್ ಇತ್ತು. ಆಮೇಲೆ ಇವಾಗ ಕಮೆಂಟ್ ಏನ್ ಬರುತ್ತೆ ಅಂದ್ರೆ, ಇಲ್ಲಿ ರೇಣು ಅವರು ಪಾಪ ಕ್ಯಾಮ್ರಾ ಹಿಡ್ಕೊಂಡವ್ರೆ. ರೇಣು ಅವರು ಅಳ್ತವ್ರೆ ನಮ್ಮ ಅತ್ತಿಗೆ. ಆಯ್ತಾ, ಇವಾಗ ಕಮೆಂಟ್ ಏನ್ ಬರುತ್ತೆ ಗೊತ್ತಾ? ಏನ್ ಎಲ್ಲಾ ಗ್ರಹಗಳು ಒಂದೇ ಕಡೆ ಸೇರ್ಕೊಂಡವ್ರೆ. ಹೌದು ಹೌದೌದು. ಫುಲ್ ಬಿಸಿ ಇದ್ರು, ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಕ್ ಕಮೆಂಟ್ ಏನ್ ಬರುತ್ತೆ ಅಂತ ಹೇಳ, ಎಲ್ಲಾ ಗ್ರಹಗಳು ಒಂದೇ ಕಡೆ. ಯಾವ ಗ್ರಹಗಳು ಅಲ್ಲ, ನಾವು ಒಳ್ಳೆ ಮನ್ಸಿಂದ ಇಷ್ಟಪಟ್ರೆ ನಾವೆಲ್ಲರಿಗೂ ಇಷ್ಟ ಆಗ್ತೀವಲ್ವಾ? ಹಾ, ನಮ್ ಗ್ರಹಗಳಿಲ್ದೇನೆ ನಾವಿಲ್ಲ. ನಾವೇ ಹೇಳ್ಕೊಡೋದು ಬೇಡ. ನಾವೇ ಕೊಟ್ಟಿರೋ ಮಾತು ನೆನ್ನೆ ನಿನಗ್ ಮಾಡ್ತಲ್ಲ ಅಣ್ಣ. ಯಾವಾಗೊತ್ತಿದ್ದು? ಬೇಡ ಸರಿನಾ? ಸಾರಿ, ನಾನು ನಿನ್ನೆ ನನ್ನ ಫ್ರೆಂಡ್ಸ್ ಗಳಿಗೆ ಸಿಗಕ್ಕಾಗಿಲ್ಲ. ನನ್ನ ಬರ್ಡೇ Call sheet ಸಿಗ್ಲಿಲ್ಲ madam. ಸಾರಿ ಲಾಸ್ಟ್ಗೆ ಕಿಕ್ ಫೈಟ್ ಅಷ್ಟೇ. ಹಾಗಾಗಿ ನನ್ನ ಫ್ರೆಂಡ್ಸ್ ಗೆ ನಾನು ಸಾರಿ. ಇವಾಗ ಬನ್ನಿ. ಸೊ ಹಾಗಾಗಿ ಇವತ್ತು ನಾನು ಪುಷ್ಪನ್ ಬರ್ಡೇ ಇರೋದ್ರಿಂದ ಸೊ ಹಂಗೇನೆ ಇಲ್ಲೂ ಬಂದು ನಂದು ಸೆಲೆಬ್ರೇಷನ್ ಮಾಡಿ ನನ್ನ ತಂಗಿದು ಸೆಲೆಬ್ರೇಷನ್ ಮಾಡಕ್ ಬಂದಿದ್ದೀನಿ. ನಾನು ಅತ್ತಿಗೆ ಅನ್ನೋದು, ಇವ್ರ ತಂಗಿ ಅನ್ನೋದು. ನನಗೆ ಅವಳು ಸ್ವಂತ ತಂಗಿ, ಅವಳು ನಾನು ಸ್ವಂತ ಅತ್ತಿಗೆ. ಇದ್ಯಾವ ರಿಲೇಷನ್? ಅವಳ ಕಡೆಯಿಂದ ಅವಳು ಹಂಗ್ ಕರೀತಾಳೆ, ನನ್ನ ಕಡೆಯಿಂದ ನಾನು ಓಕೆನಾ? ಇವಾಗ ನಾವು ಅಲ್ಲಿ ಮಟನ್ ಚಿಕನ್ ರೈಸ್ ಎಲ್ಲ ಮಾಡ್ತಾ ಇದೀವಿ. ಹೋಮ್ ಟೂರ್ ಮಾಡೋಣ. ಹೇಳೋಣ ಅನ್ಕೊಂಡೆ, ಬೇಡ ಮೇಲೆ ನಾನು ಇಬ್ರು ಕಿತ್ತಾಡ್ತವ್ರೆ ಕೇಕ್ ಹೋಗ್ಸರ. ನಾನ್ ಕೊಡ್ತೀನಿ ದುಡ್ಡು ಅಂತ. ಅಣ್ಣ ತಮ್ಮ ಪ್ರೀತಿ ಜಾಸ್ತಿ ಇದೆ. ಜಾಸ್ತಿ ಆಗ್ಬಿಟ್ಟಿದೆ. ಅದು ಬೇಕಾದ್ರೆ ಹೇಳ್ತಾರೆ, ಇಬ್ರು ಕೊಡ್ರಿ ಅಂತಾರೆ. ಇಬ್ರು ಕೊಡಿ ಅಂತವ್ರೆ. ನಾನು ಪೇ ಮಾಡ್ತೀನಿ ಅಂತ ಕಿತ್ತಾಡ್ತಿದ್ದಾರೆ. ಈ ದೃಶ್ಯ ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ. ಐಸ್ ಕ್ರೀಮ್ ಕೊಡ್ಸಿದ್ದಾರೆ, ಅವ್ರು ತಿಂತಾ ಇದೀವಿ. ಸಾಕು ಚೆನ್ನಾಗಿ ಬರ್ತಾ ಇದೀರ ಬಿಡಿ, ಸಾಕು. ಓಹ್, ಹೆಂಗ್ನೋರಲ್ಲ ಇಬ್ರು. ನಾನು ಶಾಪಿಂಗ್ ಮಾಡ್ಕೊಂಡು ಬಿಸಿಲಲ್ಲಿ ಸುಸ್ತಾಗಿ ಬಂದ್ರೆ ನೋಡಿ, ಎಲ್ಲರೂ ಎಲ್ಲ ಆರಾಮಾಗಿ ಕೂತಿದ್ದಾರೆ. ಇವ್ರು ನನ್ನ ಮೇಲೆ ಕಬ್ಬು ಮಾಡ್ಕೊಂಡವ್ರೆ. ಇವಾಗ ಇಸ್ಕೊಟ್ರೆ ನಾವು ವಾಪಸ್ ಇವಾಗ ತರ ಕಿಸ್ಕೊಟ್ರು. ಆಚೆ ಬರ ಬರ್ದಿಲ್ಲ ನಿಮ್ಗೆ.
ಫುಲ್ ರೆಡ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಫಿಸ್ಲು. ಐಸ್ ಕ್ರೀಮ್ ತಂದಿದ್ದೀನಿ ನಿಮ್ಮ ಬೇಬಿ ಕೂಲ್ ಆಗಕ್ಕೆ. ಕೊಡು ಕೊಡು, ಎಲ್ರಿಗೂ ಕೊಡು ಒಂದೊಂದು. ಕೊಡುಮ. ಅಯ್ಯೋ ಟೇಸ್ಟ್ ಒಬ್ಬ ಕೊಡ್ತೀಯಾ? ಅಯ್ಯೋ ದೇವ್ರೇ, ಯಾರು ಈ ಥರ ಐಸ್ ಕ್ರೀಮ್ ತಿಂತೀರಮ್ಮ? ವೆಲ್ಕಮ್. ನಂದು ಅವನೇ ಕೊಟ್ಬಿಡು, ಕೂಲ್ ಆಗ್ಲಿ. ಅಯ್ಯೋ ನಂಗೆ ತಿನ್ಬೇಕು ಅಂದ್ರೆ ಅನಿಸ್ತಲ್ಲ, ಬಿಟ್ಬಿಡು. ಬೇಡ, ಎಲ್ಲಿಂದ ಬರ್ತಾರೆ ಗುರುರೆಲ್ಲ? ಯಾವೂರಿಂದ ಬಂದವ ಇದು? ಯಾಕೆ ಕಡಿವಾ? ಓ ಯವ್ವ, ಎಷ್ಟು ವರ್ಷ ಆಯ್ತು ಐಸ್ ಕ್ರೀಮ್ ತಿಂದಿ? ತುಂಬಾ ಕಾರ್ಪಿಟ್ಟಿದೆ, ಸೀದೋಗ್ಬಿಟ್ಟೇನಪ್ಪ. ಇವತ್ತು ಹಾಕಿದ್ದಾರೆ. ಇವಾಗ ಆನಿಯನ್ ಸೆಕೆಂಡು ಆನಿಯನ್ ಹಾಕ್ತಿದ್ದಾರೆ. ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ಬೆಳ್ಳ ತೆಳ್ಳಗೆ ಕಾಣ್ತಾರೆ ನೋಡಿ. ಎಷ್ಟು ಚಿಕನ್ ಇದೆ, ಸೊ ಆ ಕಾರಣಕ್ಕೆ ವಾಶ್ ಮಾಡಿಟ್ಟಿದ್ದೀವಿ. ಎಷ್ಟಿದೆ? 4 kg ಇದೆ ಇದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋ ಥರ ಅಲ್ಲ. ಇದು ಕಾಯ್ತಾ ಇಲ್ಲ ಫ್ರೆಂಡ್ಸ್, ಇದು ಯಾವ್ದೋ ಡಬ್ಬಾ ಸ್ಟವ್ ಇಟ್ಕೊಂಡಿದ್ದಾಳೆ ಫ್ರೆಂಡ್ಸ್. ಇಲ್ಲ ನೋಡಿ, ಇದ್ರದ್ದು ಹೆಸರೇನೋ ಇದೆ ಬಿಡಿ, ಒಳ್ಳೆ ಕಂಪ್ನಿಗೆ ಬೇಸ. ಇಲ್ಲ, ಭಾರತ ಗ್ಯಾಸ್ ಅಲ್ಲೇ ತಂದಿದ್ದದು. ಓ, ಫ್ರೀ ಕೊಟ್ಟಿರೋದು ಫ್ರೆಂಡ್ಸ್. ಊರಲ್ಲಿರೋದೊಂದು ಫ್ರೀ ಆಯ್ತು. ಫ್ರೀ ಕೊಟ್ಟಿರೋದಕ್ಕೆ ಈಗ ಉಳಿತಾ ಇರೋದು. ಅಳ್ತಾಯ್ತು ಕೊಡೋ ಅಂತ, ಉಳಿತಾ ಇಲ್ಲ. ಆನೇನ 10 ನಿಮಿಷ ಆಯ್ತು, ಫ್ರೈ ಆಗ್ತಾ ಇಲ್ಲ. ಅವ್ರ ಮನೆ ಬರ್ನಲ್ಲ ಹಿಂಗಾಯ್ತಂತೆ. ಈ ತರ ಇದೆ, ಈ ತರ ಅದು ಜೋರ ಉರಿಯುತ್ತಂತೆ. ನಂತರ ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ. ಹೌದೌದು, ಹೈಪರ್ ಆಕ್ಟಿವ್. ಹೈಪರ್ ಆಕ್ಟಿವ್. ನನ್ನ ತಂಗಿ ನನ್ನ ಮಕ್ಕಳಿಗೆ ಬುದ್ಧಿ ಕಲ್ಸಿಲ್ಲ. ಅದನ್ನ ವಿಡಿಯೋ ಹೋಗ್ಬಿಟ್ಟು ಆಮೇಲೆ ಸರ್ಕಂತ ಹೋಗ್ಬಿಟ್ಟು. ಇಲ್ಲ, ನಾನು ಬರೀ ಅಡುಗೆದೊಂದು ಬ್ಲಾಗಿಗೆ ಇದು ಮಾಡ್ತಾ ಇದ್ದೀನಿ. ನಾನು ಅಲ್ಲಿ ಅತ್ತಿಗೆ ಅಡುಗೆ ಮಾಡ್ತಾ ಇದ್ದೆ. ಇಲ್ಲಿ ನೆಕ್ಸ್ಟ್ ಟೈಮ್ ವರ್ಷಕ್ಕೊಂದು AC ಹಾಕಿರು. ತುಂಬಾ ಶೆಕೆ, ಅಡುಗೆ ಮಾಡಕ್ ಆಗ್ತಾ ಇಲ್ಲ. ನೋಡಿಲ್ಲ, ಪಾತ್ರೆಗಳಿಗೂ AC ಫಿಟ್ ಮಾಡಿಸ್ದೆ. ಸ್ಟವ್ ಫಿಕ್ಸ್ ಮಾಡ್ಬಿಟ್ಟು ನಮಗೆ ಯಾರ ಮಕ್ಕಳು ಬಂದಿಲ್ಲ. ಹೇಳ್ತೀನಿ, ಈ ಶಿವಣ್ಣ ಬರಲ್ಲ, ಆ ಶಿವಣ್ಣ. ಇವಾಗ ಈರುಳ್ಳಿ ಫ್ರೈ ಮಾಡ್ತಿದ್ದಾರೆ. ಅದು ಹಸಿ ಸ್ಮೆಲ್ ಹೋಗಿ ಬೈಕು ಬೆಡಿ ಖರಾಬ್ ಕಾಣ್ತಾ ಇದ್ದೀನಿ ಅಂತ ಬೆಳಗ್ಗೆಯಿಂದ 4 kg ಅಂತಂದ್ರೆ ಅದ್ರ ಕ್ವಾಂಟಿಟಿ ಅಷ್ಟಕ್ಕೇನೆ ಅದಕ್ಕಾಗೋ ಥರ ಅಷ್ಟೇ ಕ್ವಾಂಟಿಟಿಲಿ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕೋಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ರುಬ್ಬಿಟ್ಟಿದ್ದೆ. ಅವಳು ಅವಾಗಲೇ ಕೇಳಿದ್ವಿ ಏನಕ್ಕ ಇದು ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದಿದ್ದೆ ಅವಾಗ, ಅದಕ್ಕೆ ಇವಾಗ ಅದಕ್ಕೆ ಆನ್ಸರ್ ಮಾಡ್ಕೊಂಡಿದ್ದು, ಗೊತ್ತಾಗ್ತಿರ್ಲಿಲ್ಲ ಯಾರಿಗೆ. ನನ್ನ ಮಗಳೇ, ಎಲ್ಲ ನಿಮ್ಗೆ ಬರುತ್ತಪ್ಪ. ಪಾಪ ಅವ್ರಿಗೆ ತರಕಾರಿ ಹೆಸರು, ಶುಂಠಿ ಬೆಳ್ಳುಳ್ಳಿ ಹೆಸರು ಅವೆಲ್ಲ ಬರಲ್ಲ. ಎಲ್ಲ ಬರುತ್ತೆ ಫ್ರೆಂಡ್ಸ್, ಸುಮ್ಮನೆ ಕಿಂಡಲ್ ಮಾಡ್ತಾರೆ ಇವರೆಲ್ಲ. ಅದಿನ್ನು ಬೇಬಿ. ನೀವಿನ್ನು ಚಿಕ್ಕ ಮಕ್ಳಿದ್ದಾಗ್ಲೇನೆ ನಾನು ಅಡುಗೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಗೊತ್ತಾ? ಅರ್ಥ ಆಯ್ತು ಅವಳು ಇದೆಷ್ಟು ಅಂತ. 21 ವರ್ಷ ನನಗೆ. ನಾ ಚಿಕ್ಕ ಮಗುವಿದ್ದಾಗ ಕೆಲ್ಸಕ್ಕೆ ಹೋಗ್ತಿದ್ದ, ಅರ್ಥ ಮಾಡ್ಕೊಂಡು ಏನೆಷ್ಟು ಅಂತ. ಅಂದ್ರೆ ಅದು ಹಂಗೇನೆ, ಏನು ಹೇಳಕ್ಕಾಗ್ತಿಲ್ಲ, ಹಾಗೆ ಮಾತು ಮುಚ್ಚಾಯ್ತು ಅಷ್ಟೇ. ವಯಸ್ಸು ಸಿಕ್ಕದು, ಅನುಭವ ದೊಡ್ಡದು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಮತ್ತೆ ಕರ್ಬೇವು ಸೊಪ್ಪು ಹಾಕೊಂಡೆ ಅಂದ್ರೆ ನನ್ನ ಅದೃಷ್ಟ ಏನಾಗ್ಬೇಡ. ನಮ್ಮ ಸುಮ್ಮತ್ತಿಗೆ ಅಂತೂ ಬ್ಲಾಗ್ನ ಬಡ್ಡಿಗೆ ನಮ್ಮ ಸುಮ್ಮತ್ತಿಗೆ ನನ್ನ ಬರ್ತಡೇಗೆ ಬಂದ್ರಿ ಅಂದ್ರೆ ಅವ್ರ ಬರ್ತಡೇ ರೇಂಜ್ ನಾನ್ ಸಿಂಪಲ್ ಆಗಿ ಬಂದಿದ್ದೀನಿ ಪಾಪ ಇವರು ನೋಡಿ.
ಮುದ್ದೆ ಕೋಲು ಈ ತರ ಯಾವ್ದ್ರಲ್ಲಿ ಚಪಾತಿ ಒತ್ತೋ ಕೋಲಲ್ಲಿ ಮುದ್ದೆ ಮಾಡ್ತಾರೆ ಪಾಪ. ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದ್ರೆ, ಇದು ಚಿಕನ್ ಫ್ರೈ, ಇದು ಪೆಪ್ಪರ್ ರೈಸ್ ತರ ರೈಸ್ ಅಲ್ಲ. ಏನೋ ಬಿದ್ದೋಗೈತೆ ಅಂತ. ಎಲ್ಲ ಹೋಗಿ ನಿನ್ ಹೆಸ್ರು ಬಿದ್ದೋಗೈತೆ. ಅವನು ತುದಿ ಬರ್ದವನಲ್ಲ ಹೋಗಿ ಹೋಗಿ. ಅದು ಪೀಕ್ ಇಷ್ಟ ಇಲ್ಲ ಅಂತೆ. ಏ ಅಡ್ಡ ಉದ್ದುದ ಒಬ್ರು ಉದ್ದುದ ಒಬ್ರಿಗೆ ಮೊಬೈಲ್ ಕೊಡಿ ಅತ್ತಿಗೆ. ಹಿಂಗ್ ಮಾತ್ರ ಮಾಡಿ ಬನ್ನಿ ಅತ್ತಿಗೆ ಮೊಬೈಲ್ ಕೊಡಿ ನಿಮ್ದು. ಎಲ್ಲರೂ ಒಟ್ಟಿಗೆ Happy ನೋಡ್ರಿ. ಬನ್ನಿ ಎಲ್ಲ ಹುಡುಗಿ ಹಿಂದೆ ನಿಂತ್ಕೊಡಿ ಕ್ರೌಡ್ಗೆ ಸ್ವಲ್ಪ ಕಡಿಮೆ ನಿಂತ್ಕೊಡಿ. ಏ ನೀ ಬನ್ನಿ. ಏ ನೀ ಬನ್ನಿ, ನಾನು ಹಿಡ್ಕೊತೀನಿ. ಅಣ್ಣ ನೀನು ಹೇಳು. ಅಣ್ಣ ನೀನು ಹೇಳು. ಇವತ್ತು ದೀಪ ಬಾಡ ಇದೆ ಇವತ್ತು ಮಾಡಿದ್ವಿ ನಾವು. ನಾನು ಇದೇನಪ್ಪ. ಚಿಕನ್ ಯಾವತ್ತೂ ಸ್ಪೈಸ್ ಇರುತ್ತೆ. ಸ್ಪೈಸ್ ಸಚಿನ್ ಸ್ಪೈಸಿ ದೀಪು ಅಕ್ಕ. ಆದ್ರೆ ಎಲ್ಲರೂ ಬರ್ತಡೇ ದಿನ ಆಯ್ ಮಾಡು, ಆಯ್ ಮಾಡು, ಇಲ್ಲಿ ಆಯ್ ಮಾಡು ಚಿನ್ನಮ್ಮ. ಆಯ್ ಆಯ್. ಫ್ಲೈಂಗ್ ಕಿಸ್ ಕೊಡೊಂದು. ಅಲ್ಲೇ ಕೊಡ್ಬೇಕು, ಅಲ್ಲೇ ಕೊಡ್ಬೇಕು, ಅಲ್ಲೇ ಕೊಡ್ಬೇಕು. ಫ್ಲೈಂಗ್ ಕಿಸ್ ಕೊಡು. ಥ್ಯಾಂಕ್ ಯು. ಬಿದ್ದೋಗ್ಬಿಟ್ಟಿದ್ದೀಗ. ಅಣ್ಣ ತಗೋಬಾಣ ಸ್ಪಾರ್ಕಲ್ ಅಲ್ಲಿ. ಏ ಒಂದು ಇದೆ ಇದ್ರಲ್ಲಿ ಇತ್ತು, ಬಾಕ್ಸ್ ಮೇಲೆ ಬಾಕ್ಸ್ ಅಲ್ಲಿ ಇತ್ತು. ಕೊಡಿ. ಪುಷ್ಪ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಅಣ್ಣ ಬಾ. ಹೋಗಿ ಸಾ ಬರ್ತೀನಿ. ಬನ್ನಿ. ಉದ್ದುದ ಅಡ್ಡ ಪರವಾಗಿಲ್ಲ ಬಿಡಿ. ಹೋಗಿ ಪುಷ್ಪ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಪರವಾಗಿಲ್ಲ, ಹ್ಯಾಪಿ ಬರ್ಡೇ. ಎಲ್ಲರೂ ಕಮೆಂಟ್ ಮಾಡಿಬಿಡಿ. ನಿಮ್ಗೆ ಆನ್ಲೈನ್ ಬೇಕಾ ಆಫ್ಲೈನ್ ಬೇಕಾ? ಯಾವ್ದಾದ್ರು ಬಜೆಟ್ ಎಷ್ಟಿದೆ ಗೊತ್ತಾ ನಿಮ್ಗೆ? 12,000 ಬಾಯ್ ಬಾಯ್. ಡಿಪೆಂಡ್. ಹಾ, ಒಂದು ಹುಡುಗಿಯಾಗಿ ಬೆಂಗಳೂರಲ್ಲಿ ಆಟೋ ಓಡಿಸ್ಕೊಂಡು ಅದ್ಭುತವಾಗಿ ವಿಡಿಯೋಸ್ಗಳು ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಇವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಅಪ್ಪ ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡ್ಬೋದು ಅನಿಸುತ್ತೆ. ನನಗೂ ಇನ್ನೊಂದು ಸ್ವಲ್ಪ ಜಾಸ್ತಿ ಎನರ್ಜಿ ಬರ್ತೈತೆ ದುಡಿಯೋಕ್ಕೆ ಇವ್ರು ನೋಡಿದ್ಮೇಲೆ. ಖುಷಿ ಆಯ್ತು ಇವ್ರನ್ನ ಮೀಟ್ ಮಾಡಿ.